ಒಂದು ತೆಂಗಿನಕಾಯಿ ತಗೊಂಡು ನಾವು ಎಷ್ಟು ಪಾಠ ಕಲಿಬಹುದು, ಅದರಲ್ಲೂ ಮಕ್ಕಳಿಗೆ ಕಲಿಸೋಕ್ಕೆ ಎಷ್ಟು ನಾವು ಕಲಿಸ್ಬಹುದು. ಒಂದು ತೆಂಗಿನಕಾಯಿನಲ್ಲಿ ನಾವು ನೋಡಿದಂಗೆ ಮಟ್ಟೆ ಅಂತಾರೆ, ಅದಿಲ್ಲದೆ ತೆಂಗಿನಕಾಯಿ ಇಲ್ಲ. ಆದರೆ ತೆಂಗಿನಕಾಯಿ ಅಲ್ಲ ಅದು. ಮಟ್ಟೆ ಎಲ್ಲ ಬಿಚ್ಚಿ ಒಳಗಡೆ ಏನಿದೆ ತೆಂಗಿನಕಾಯಿ ಅಂತೀವಿ, ಇಲ್ಲ. ಅದನ್ನು ಒಡೀರಿ, ಅದು ಒಡೆದು ಒಳಗಡೆ ಹೋಗಬೇಕು. ಆವಾಗ ಏನಾಯಿತು, ಅದರಲ್ಲಿ ಏನಿದೆ ತೆಂಗಿನಕಾಯಿ ಒಳಗೆ, ಆ ಕೊಬ್ಬರಿ ಎಲ್ಲ ತೆಗೆದು ಬಿಡಿ, ಏನಿದೆ ಕರಟ, ಮಟ್ಟೆ ಕರಟ, ಒಳಗೆ ಕೊಬ್ಬರಿ. ಹೌದಾ? ಒಳಗಿರೋದು ಎಸೆನ್ಸು, ಕರಟದೊಳಗಿಲ್ಲ, ಮಟ್ಟೆ ಒಳಗಿಲ್ಲ. ಮಟ್ಟೆ ಕರಟ ಎರಡೂ ಅದನ್ನು ಹಿಡ್ಕೊಂಡಿದೆ ಅಷ್ಟೇ. ಒಳಗಡೆ ಇರೋದೇ ಬೇಕು ನಮಗೆ, ಅದಕ್ಕಾಗಿ ಹೋಗೋದು ನಾವು. ಕೊಬ್ಬರಿ ಇದೆ, ಚೆನ್ನಾಗಿ ಬಲ್ತಿದೆ ಕೊಬ್ಬರಿ, ಏನು ಮಾಡ್ತೀರಾ? ಅದನ್ನು ಚೆನ್ನಾಗಿ ಹಿಂಡಿ, ತುರಿದು ರುಬ್ಬಿ ಮಾಡಿ ಹಿಂಡಿ, ಆ ಕೊಬ್ಬರಿಯಿಂದ ಹಾಲು ಬರುತ್ತೆ. ಹಾಲಿನಲ್ಲಿ ಪಾಯಸ ಆಗುತ್ತೆ. ಪಾಯಸ ನಮ್ಮ ಜೀವನ ಆಗಬೇಕು. ಜೀವನ ಪಾಯಸ. ಹಾಲು ತೆಗಿಬೇಕು, ಕೊಬ್ಬರಿನ ರುಬ್ಬಬೇಕು. ಕೊನೆಯಲ್ಲಿ ಏನು ಉಳಿಯುತ್ತೆ? ಚರಟ, ಕರಟ, ಚರಟ, ಮಟ್ಟೆ, ಇದೆಲ್ಲ ತೆಗೆದುಹಾಕಬೇಕು ಲೈಫಲ್ಲಿ. ನಮ್ಮ ದೇಹದ ಒಳಗೆ ಒಂದು ಅವ್ಯಕ್ತವಾದ ಒಂದು ಶಕ್ತಿ ಇದೆ, ಅವ್ಯಕ್ತವಾದ ಶಕ್ತಿ. ಅದೇನು? ಅದು ಕೊಬ್ಬರಿ ಹಾಲು ಥರ ಒಳಗಡೆ ಇದೆ, ರಸ. ನಾವು ಜೀವನದ ಒಂದು ಪಾಯಸ ಮಾಡೋಕ್ಕೆ, ರಸಾಯನ ಮಾಡೋಕ್ಕೆ, ಪಂಚಾಮೃತ ಮಾಡೋಕ್ಕೆ ಆ ರಸ ಒಳಗಡೆ ಇದೆ. ಕೊಬ್ಬರಿ ಒಳಗಿರೋ ರಸ ಅದು ಭಗವಂತನ ಒಂದು ಸ್ವರೂಪ. ಆ ರೀತಿ ನಮ್ಮಲ್ಲಿ ಪ್ರಾಣದಲ್ಲಿದೆ. ಆ ಪ್ರಾಣ ಅನ್ನೋದಿದೆಯಲ್ಲ, ಆ ಪ್ರಾಣದಲ್ಲಿ ಜೀವ ಅನ್ನೋದಿದೆಯಲ್ಲ, ಜೀವದಲ್ಲಿ ಪರಮಾತ್ಮ ಅನ್ನೋದಿದೆಯಲ್ಲ, ಒಂದರೊಳಗೊಂದಿದೆಯಲ್ಲ, ಅದು ಎಸೆನ್ಸ್. ಅದು ಆ ರಸ ಇದ್ರೇ ಇನ್ನು ಮಿಕ್ಕಿದ್ದೆಲ್ಲ. ಆ ರಸ ಇದ್ರೇ ಆ ಹಿಂಡಿ ಆಗೋದು, ಕರಟ ಬರೋದು, ಸಿಪ್ಪೆ ಎಲ್ಲ ಆ ರಸದಿಂದ. ನಾವು ಇಷ್ಟೊಂದು ಸಿದ್ಧಾಂತಗಳನ್ನು ನೋಡ್ತೀವಿ. ಅಹಂ ಬ್ರಹ್ಮಾಸ್ಮಿ, ಸೋಹಂ, ಶಿವೋಹಂ, ಇದೇ ಏನಿವೆಲ್ಲ? ಇದು ನಮ್ಮ ಉಸಿರಾಟದಲ್ಲಿ ಇರುವಂತಹ ಪ್ರಾಣ, ಉಸಿರೊಳಗಿರುವ ಪ್ರಾಣ, ಪ್ರಾಣದಲ್ಲಿ ತುಡಿತಾ ಇರೋ ಜೀವ, ಜೀವ ಹಾತೊರಿತಾ ಇರೋ ಪರಮಾತ್ಮ ಒಳಗಡೆನೇ ಇದ್ದು ಇಷ್ಟು ಕೆಲಸ ಮಾಡ್ತಾ ಇದ್ದಾನೆ. ಒಂದು ತೆಂಗಿನಕಾಯಿ ಸಮರ್ಪಣೆ ಮಾಡೋದ್ರಲ್ಲಿ ಎಷ್ಟೊಂದು ಸಮರ್ಪಣೆ ಆಗುತ್ತೆ ನಮ್ಮಲ್ಲಿ.